ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 13 ತುಂಬಾ ಕುತೂಹಲ ಮೂಡಿಸಿರುವಂತಹ ಒಂದು ಸೀಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯ ಜನರನ್ನು ಕೂಡ ಬಿಗ್ ಬಾಸ್ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ನ ನಾನಿವತ್ತೇ ನಿಮಗೆ ತಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಗಿಲ್ಲಿ ನಟ ಮತ್ತು ರಕ್ಷಿತಾ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ತಗೊಳ್ತಾರೆ ಅನ್ನೋದು ಪಕ್ಕಾ ಆಗಿದೆ. ಇದೇನೇ ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಸಲಿ ಅಂತೂ ಗಿಲ್ಲಿ ನಟ ಅವರು ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿದ್ರು. ರಕ್ಷಿತ್ ಅವರು ಅದಕ್ಕೆ ಸಾಥ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಅದಕ್ಕಾಗೇ ಗಿಲ್ಲಿ ನಟ ಅವರು ವಿನ್ನರ್ ಆದರು, ಹಾಗೆಯೇ ನಮ್ಮ ರಕ್ಷಿತಾ ಅವರು ರನ್ನರ್ ಅಪ್ ಆದರು. ಹಾಗೆ ಈಗ ನೋಡೋದಾದರೆ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೀಸನ್ 13 ಕೂಡ ನಾವು ಗಿಲ್ಲಿ ನಟ ಮತ್ತು ರಕ್ಷಿತನ ಕಾಮಿಡಿನ ನೋಡಿ ಎಂಜಾಯ್ ಮಾಡ್ಬೋದು. ರಕ್ಷಿತಾ ಏನು ಕಮ್ಮಿ ಇಲ್ಲ. ರಕ್ಷಿತಾ ಅವರು ಅದೇ ರೀತಿ ಸಾಥ್ ಕೊಟ್ಟಿದ್ದಾರೆ. ಕಾಮಿಡಿಲಾಗಿರ್ಬೋದು, ಹಾಗೆ ಎಂಟರ್ಟೈನ್ಮೆಂಟಲ್ಲಾಗಿರ್ಬೋದು, ಡ್ಯಾನ್ಸಲ್ಲಾಗಿರ್ಬೋದು ತುಂಬಾ ಒಂದು ಛಾಪನ್ನ ಮೂಡಿಸಿದ್ರು ಅಂತಲೇ ಹೇಳ್ಬೋದು. ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅಂತೂ ಒಂದು ದೊಡ್ಡ ದಾಖಲೆಯ ಅಭಿಮಾನಿಗಳನ್ನೇ ಸೃಷ್ಟಿಸಿದ್ರು ಅಂತಲೇ ಹೇಳ್ಬೋದು. ಯಾವುದೇ ಸೀಸನಲ್ಲೂ ಅಷ್ಟು ಅಭಿಮಾನಿಗಳನ್ನ ನಾವು ನೋಡೇ ಇರಲಿಲ್ಲ. ಆದರೆ 12ನೇ ಸೀಸನ್ ಏನಿದೆ ಬಿಗ್ ಬಾಸು ಒಂದು ಒಳ್ಳೆ ಲೆವೆಲ್ಗೆ ಹೋಗಿತ್ತು. ಇವರಿಬ್ಬರಿಂದನೇ ಅದು ಅಷ್ಟು ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ನೋಡೋಣ ಈ ಸಲ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡ್ರೆ ಹೇಗೆಲ್ಲ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಹಾಗೆ ಹೇಗೆ ಕಾಮಿಡಿ ಮಾಡ್ತಾರೆ, ಎಲ್ಲರೂ ಕಾಲೆಳಿತಾರೆ, ಹಾಗೆ ಅವರು ಒಂದು ಗೆಸ್ಟಾಗಿ ಬಂದಾಗ ಆ ಮನೆಯಲ್ಲಿ ಪಾತ್ರ ಹೇಗೆ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀವು ಕೂಡ ಇಷ್ಟೇ ಎಕ್ಸೈಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಾಮಾನ್ಯ ಜನರಲ್ಲಿ ಯಾರಾದರೂ ಆಯ್ಕೆ ಆಗಲಿ, ಆದರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸೋಣ. ಗಿಲ್ಲಿ ನಟ ಕಾಮಿಡಿನ ಮತ್ತೆ ನೋಡುತ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಒಂದು ಚಾನ್ಸ್ ಕೊಡ್ತಾ ಇರೋದ್ರಿಂದ ಬಿಗ್ ಬಾಸ್ ಅವರು ಮತ್ತೆ ರಕ್ಷಿತಾ ಮತ್ತು ಗಿಲ್ಲಿನ ಬಿಗ್ ಬಾಸ್ ಹೌಸಲ್ಲಿ ಮತ್ತೆ ನೋಡ್ಬೋದು ನಾವು. ಈ ಒಂದು ಸೀಸನ್ಗೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ. ನೋಡೋಣ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.